ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತು ನಾವು ರಾಗಿ ಮುದ್ದೆ ಮಾಡೋಣ ಬರ್ರಿ. ಅನ್ನ ಚಪಾತಿ ರೊಟ್ಟಿ ತಿಂದ ಬೇಜಾರಾದಾಗ ನಾವು ಈ ರೀತಿ ಏನಪ್ಪ ಅಂತಂದ್ರೆ ರಾಗಿ ಮುದ್ದೆ ಮಾಡ್ಕೊಂಡು ಕಡಿಮೆ ಸಮಯದೊಳಗೆ ಅಡುಗೆ ರೆಡಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಇಲ್ಲಿ ನಾವು 3 ಮುದ್ದೆ ಮಾಡತ್ತೀನಿ ರೀ. ಈಗ ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ 2 ಬೌಲ್ ಆಗುವಷ್ಟು ನೀರನ್ನು ಕಾಯಕ್ಕೆ ಇಟ್ಕೊಳತ್ತೀನಿ ರೀ. ಈ 2 ಬೌಲ್ ನೀರಿಗೆ ಏನು ಅಂತಂದ್ರೆ 1.5 ಬೌಲ್ ಆಗುವಷ್ಟು ನಾವು ರಾಗಿ ಹಿಟ್ಟು ಹಾಕಿದ್ದೀವಿ ಅಂದ್ರೆ ರಾಗಿ ಮುದ್ದೆ ಗಟ್ಟಿಯಾಗಿ ಚೆಂದಂಗೆ ಬರ್ತಾವೆ ನೋಡ್ರಿ. ಇಲ್ಲಿ 1 ಸ್ಪೂನು ಉಪ್ಪು ಯೂಸ್ ಮಾಡತ್ತೀನಿ ರೀ. ನಾನು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಸ್ವಲ್ಪ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಅದ್ರ ಜೊತೆಗೆ ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಯಾಕಂತಂದ್ರೆ ರಾಗಿ ಮುದ್ದೆ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ. ಈಗ 1.5 ಬೌಲ್ ಆಗುವಷ್ಟು ಹಿಟ್ಟನ್ನು ಕುದಿಯೋ ನೀರಿಗೆ ಹಾಕ್ಕೊಂಡು ಚೆಂದಂಗೆ ತಿರುವಾಡ್ಕೋಬೇಕು ನೋಡ್ರಿ. ಒಂಚೂರು ಕೈ ಬಿಡ್ಲಾರ್ದಂಗೆ ಚೆಂದಂಗೆ ಈ ರೀತಿ ತಿರುವಾಡ್ಕೋಬೇಕ್ರಿ. ಇರಲಿಲ್ಲ ಅಂದ್ರೆ ಏನಾಗ್ತೈತಿ, ಹಿಟ್ಟೆಲ್ಲ ತಳ ಹತ್ಕೊಂಡ್ಬಿಡ್ತೈತ್ರಿ. ಈ ರಾಗಿ ಮುದ್ದೆ ಮಾಡಬೇಕಾದ್ರೆ ಏನಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಬಿಡಲಾರ್ದೆ ಈ ರೀತಿನ ತಿರುವಾಡ್ಕೋತಿರ್ಬೇಕ್ರಿ. ಇರಲಿಲ್ಲ ಅಂದ್ರೆ ಹಿಟ್ಟು ಗಂಟು ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಪೂರ್ತಿ ಎಲ್ಲ ಹಿಟ್ಟು ತಳಕ್ಕೆ ಹತ್ಕೊಂಡ್ಬಿಡ್ತೈತ್ರಿ. ಅದ್ರ ಸಲುವಾಗಿ ಕಂಟಿನ್ಯೂಸ್ ಆಗಿ ಹಿಂಗೆ ತಿರುವಾಡ್ಕೋತಿರ್ಬೇಕ್ರಿ. ಈಗ ನೋಡಿರಿ ಈ ರೀತಿ ಏನಪ್ಪ ಅಂತಂದ್ರೆ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸಿತ್ತು ಅಂತಂದ್ರೆ ಈ ಟೈಮ್ ಒಳಗೆ ನಾವು ಸ್ವಲ್ಪ ನೀರನ್ನು ಹಾಕ್ಕೋಬೋದು ರೀ. ಆದ್ರೆ ನಮ್ದು ಈಗ ರಾಗಿ ಹಿಟ್ಟು ಹದ ಸಿರಿ ಆಗೈತ್ರಿ. ನಾ ಈಗ ಏನೂ ನೀರದು ಯೂಸ್ ಮಾಡತ್ತಿಲ್ಲ. ಇದನ್ನು ಈಗೆಲ್ಲ ಪ್ರೊಸೆಸ್ ಮುಗಿದ್ಮ್ಯಾಗ ಏನಪ್ಪ ಅಂತಂದ್ರೆ ಒಲೆ ಬಂದ್ ಮಾಡಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಉಮ್ಗೊಳಕ್ಕೆ ಬಿಟ್ಬಿಡೋಣ ರೀ. ಹಿಂಗೆ ಮಾಡೋದ್ರಿಂದ ರಾಗಿ ಮುದ್ದೆ ಮೆದುವಾಗಿ ಬರ್ತೈತ್ರಿ. ನೋಡಿರಿ ಈಗ 10 ನಿಮಿಷ ಆದಮೇಲೆ ಸ್ವಲ್ಪ ರಾಗಿ ಹಿಟ್ಟು ಮೆದು ಅನ್ಸತೈತ್ರಿ. ಈಗ ಇದನ್ನು ಏನು ಮಾಡೋಣ ಅಂತಂದ್ರೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆಂದಂಗೆ ನಾದ್ಕೊಂಬಿಡೋಣ ರೀ ಒಂದು ಸರಿ. ನೋಡಿರಿ ಈ ರೀತಿ ನಾವು ಹಿಟ್ಟು ಹೆಂಗೆ ನಾದ್ತೀವಲ್ರಿ ಜೋಳದ, ಅದೇ ರೀತಿ ಕೈಯಿಂದ ಚೆಂದಂಗೆ ನಾದ್ಕೋಬೇಕು ನೋಡಿರಿ. ಹಿಂಗೆ ನಾದ್ಕೊಂಡಿವಿ ಅಂತಂದ್ರೆ ನಮ್ದು ರಾಗಿ ಮುದ್ದೆ ಬಹಳಷ್ಟು ಸಾಫ್ಟಾಗಿ ಬರ್ತೈತ್ರಿ. ಸ್ವಲ್ಪ ನೀರು ಹಚ್ಚಿ ಈ ರೀತಿ ಏನಪ್ಪ ಅಂತಂದ್ರೆ ನಮಗೆ ಎಷ್ಟು ಆಕಾರದೊಳಗೆ ಬೇಕು ನೋಡ್ಕೊಂಡು ಸೈಜ್ ನಾವು ರಾಗಿ ಮುದ್ದೆನ ಕಟ್ಕೋಬೋದು ನೋಡಿರಿ. ಹಿಂಗೆ ಪ್ಲೇಟಿಗೆ ಸ್ವಲ್ಪ ಹಾಕಿ ನೀರು ಹಚ್ಚಿ ತೀಡ್ಕೊಂಡು ನಾವು ಏನಪ್ಪ ಅಂತಂದ್ರೆ ಮುದ್ದೆ ಕಟ್ಕೊಂಡಿವಿ ಅಂತಂದ್ರೆ ಸ್ವಲ್ಪ ಟೇಸ್ಟೂ ಜಾಸ್ತಿ ಆಗಿರ್ತೈತಿ. ಮತ್ತೇನು ಅಂತಂದ್ರೆ ಮುದ್ದೆ ಒಡೆಯಂಗಿಲ್ಲ ರೀ. ನೋಡ್ಬೋದು ಈ ರೀತಿಯಾದ ಮುದ್ದೆನ ನಾ ಈಗ ರೆಡಿ ಮಾಡ್ಕೊಂಡೀನಿ. ಟೋಟಲಿ ನಮ್ಮ 3 ಮುದ್ದೆ ಇವತ್ತು ರೆಡಿ ಆಗ್ಯಾವ ನೋಡಿರಿ. ಈಗ ಇದನ್ನೇನಪ್ಪ ಅಂತಂದ್ರೆ ನಾವು ಸ್ವಲ್ಪ ತುಪ್ಪ ಸಾಂಬಾರು ಹಾಕ್ಕೊಂಡು ತಿನ್ಬೋದು, ಇಲ್ಲ ಬರೀ ಸಾಂಬಾರು ಅಷ್ಟೇ ಹಾಕ್ಕೊಂಡು ತಿನ್ಬೋದು. ಇದ್ರೊಳಗೆ ನಾ ಇವತ್ತಿಲ್ಲೇ ರಾಗಿ ಮುದ್ದೆ ಜೊತೆ ಏನಪ್ಪ ಅಂತಂದ್ರೆ ಬಟಾಟೆ ಸಾಂಬಾರು ಮಾಡಿದ್ದೀನಿ ನೋಡಿರಿ. ಟೇಸ್ಟ್ ಮಾಡಿದ್ರೆ ಸೂಪರ್ ಇರ್ಬೋದು ಅಂತ ಅನ್ನಿಸ್ತೈತ್ರಿ. ನಮ್ಮಮ್ಮ ಇವತ್ತು ಟೇಸ್ಟ್ ಮಾಡತ್ತಾಳ್ರಿ. ಆಕಿದ ಫೇವ್ರೇಟ್ ಫುಡ್ ರೀ ಇದು ಮುದ್ದೆ. ನೋಡಿರಿ ಈಗ ಸೂಪರ್ ಆಗೈತತ್ರಿ. ನೀವು ನಿಮ್ಮ ಮನೆಯೊಳಗೆ ಒಂದು ಸರಿ ಅಡುಗೆ ಮಾಡೋಕೆ ಬೇಜಾರಾದಾಗ ರಾಗಿ ಮುದ್ದೆನ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೂ ಧನ್ಯವಾದ.